ಹಲೋ ಗಾಯ್ಸ್, ವೆಲ್ಕಮ್ ಟು ಇನ್ಫಾರ್ಮೇಷನ್ ಟ್ಯೂಬ್. ಇವತ್ತಿನ ಟಾಪಿಕ್ ಏನು ಅಂದರೆ, ಈ ಕೋರ್ಟಲ್ಲಿ ನಾವು ಇದು ಕೇಸ್ ಹಿಸ್ಟ್ರಿನ ಮತ್ತು ಕೇಸ್ ಡೀಟೇಲ್ಸ್ ಹೆಂಗೆ ನೋಡೋದು ಅಂತ. ಇವಾಗ ಆ್ಯಪ್ ಓಪನ್ ಮಾಡ್ತಾಯಿದ್ದೀನಿ. ಈ ಕೋರ್ಟು ನನಗೆ ಅರ್ಜೆಂಟಿಗೆ ಸಿಗಲಿಲ್ಲ. ಅದು ನಾನು ಬೇಕಾದ್ರೆ ಲಿಂಕ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಆ್ಯಪ್ ಓಪನ್ ಮಾಡಬೇಕು, ಒಂದು ನಿಮಿಷ ಇರಿ. ಸಡನ್ನಾಗಿ ಸಿಗಲಿಲ್ಲ, ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್. ಇದೆ ಆ್ಯಪ್, ಅದು ಈ ಕೋರ್ಟ್ ಸರ್ವಿಸ್ ಅಂತ ಇದೆ ನೋಡಿ. ಓಪನ್ ಮಾಡಿದ ಮೇಲೆ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅಲ್ಲಿ ನೀವು ಯಾವ ಕೋರ್ಟ್ ಬೇಕು ಅದು ಸೆಲೆಕ್ಟ್ ಮಾಡೋದು. ಹೈಕೋರ್ಟ್ ಬೇಕಾದ್ರೆ ಹೈಕೋರ್ಟು, ಡಿಸ್ಟಿಕ್ ಕೋರ್ಟ್ ಸೆಲೆಕ್ಟ್ ಮಾಡಿದ್ರೆ ತಾಲೂಕು ಕೋರ್ಟು ಸೆಲೆಕ್ಟ್ ಆಗುತ್ತೆ ಆಟೋಮೆಟಿಕ್ಕು. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಅಡ್ವೊಕೇಟ್ ಗೊತ್ತಿದ್ದರೆ ಅಡ್ವೊಕೇಟಿಂದ ಚೆಕ್ ಮಾಡ್ಬೋದು, ಇಲ್ಲ ಹೇಗೆ ಬೇಕೋ ಅದು ಚೆಕ್ ಮಾಡ್ಬೋದು. ನಾನು ಈ ಕೋರ್ಟಿಂದ ಇದ್ರ ಕೇಸ್ ನಂಬರಿಂದ ಚೆಕ್ ಮಾಡ್ತಿದ್ದೀನಿ ನೋಡಿ. ನಮ್ಮದು ಲ್ಯಾಂಡ್ ಅಕ್ವೈಸೇಷನ್ ಕೇಸ್ ಇದೆ ಒಂದು, ಅದರದ್ದು ಚೆಕ್ ಮಾಡ್ತೀನಿ ನೋಡಿ. LIC ಅಂತ ಇದೆ ನೋಡಿ, ಲ್ಯಾಂಡ್ ಅಕ್ವೈಸೇಷನ್ ಕೇಸ್ ಅಂತ. ಕೇಸ್ ನಂಬರ್ ಗೊತ್ತು, ಕೇಸ್ ನಂಬರ್ ಹಾಕ್ತೀನಿ ನೋಡಿ. ಆ ಕೇಸ್ ಬಗ್ಗೆ ಫುಲ್ ಡೀಟೇಲ್ಸ್ ಬರುತ್ತೆ. ನಿಮಗೆ ಕೇಸ್ ಪ್ರೋಸೆಸ್ ಬೇಕಂದರೆ ಅಲ್ಲೇ ಚೆಕ್ ಮಾಡ್ಬೋದು. ಮತ್ತು ಕೇಸ್ ಯಾರು ನಿಮಗೆ ಅಡ್ವೊಕೇಟ್ ಇದ್ದಾರೆ ಅಂತ ತೋರಿಸುತ್ತೆ. ಮತ್ತು ಕೇಸ್ ಹಿಸ್ಟ್ರಿ ತೋರಿಸುತ್ತೆ ನೋಡಿ. ನೋಟಿಸ್ ಆಗಿರೋದು, ಎವಿಡೆನ್ಸ್ ಆಗಿರೋದು, ಪ್ರತಿಯೊಂದು ತೋರಿಸುತ್ತೆ ನಿಮಗೆ. ಕಂಪ್ಲೀಟ್ ಕೇಸ್ ಮುಗಿಯೋವರೆಗೂ ಫುಲ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ನಿಮಗೆ. ನಿಮಗೆ ಕೇಸ್ ನಂಬರ್ ಗೊತ್ತಿದ್ದರೆ, ಪಾರ್ಟಿ ನೇಮ್ ಗೊತ್ತಿದ್ದರೆ, ಫಿಲ್ಲಿಂಗ್ ನಂಬರ್ ಗೊತ್ತಿದ್ದರೆ, FIR ನಂಬರ್ ಗೊತ್ತಿದ್ದರೆ, ಅಡ್ವೊಕೇಟ್ ಗೊತ್ತಿದ್ದರೆ ಎಲ್ಲದನ್ನೂ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.